ದಾವಣಗೆರೆ ದಕ್ಷಿಣ ಉಪಚುನಾವಣಾ ಕಣದಲ್ಲಿ ಪ್ರಚಾರಕ್ಕೆ ತೊಡಗಿಕೊಳ್ಳಬಹುದು ಅಂತ ಏನು ನಿರೀಕ್ಷೆ ಮಾಡಲಾಗಿತ್ತು ದಾವಣಗೆರೆಗೆ ಜಮೀರ್ ಹೋದ ನಂತರದಲ್ಲಿ. ಆದರೆ ಪರಿಸ್ಥಿತಿ ಈಗ ಭಿನ್ನವಾಗಿದೆ. ಎಷ್ಟೇ ಫೋರ್ಸ್ ಮಾಡಿದ್ರೂ ಪ್ರಚಾರಕ್ಕೆ ಅವ್ರು ಹೋಗ್ತಿಲ್ವಂತೆ. ಕೇವಲ ಸುದ್ದಿಗೋಷ್ಠಿಗಷ್ಟೇ ಸೀಮಿತವಾಯಿತು ದಾವಣಗೆರೆಯ ಜಮೀರ್ ಅವರ ವಿಸಿಟ್. ಎಷ್ಟೇ ಒತ್ತಾಯ ಮಾಡಿದ್ರೂ ಕೂಡ ಮಲ್ಲಿಕಾರ್ಜುನ್ ಆಗಲಿ ಇತರರಾಗಲಿ, ಆದರೆ ಪ್ರಚಾರಕ್ಕೆ ನಾನು ಹೋಗಲ್ಲ ಅಂತ ಜಮೀರ್ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ದಾವಣಗೆರೆಯಲ್ಲಿ ಸ್ಪೆಷಲಿ ಅಲ್ಲೋಲ ಕಲ್ಲೋಲ ನಿರ್ಮಾಣವಾಗಿದೆ. ಕೇವಲ ಸುದ್ದಿಗಷ್ಟೇ ಮೀಸಲಾಯ್ತಾ ಜಮೀರ್ ಅವರ ಪ್ರಚಾರ ಅನ್ನುವಂಥ ಪ್ರಶ್ನೆ. ಮೆರವಣಿಗೆ ಮೂಲಕ ಮಲ್ಲಿಕಾರ್ಜುನ್ ನಿವಾಸಕ್ಕೆ ಜಮೀರ್ ಬಂದಿದ್ರು. ಸೊ ಅದಾದ ನಂತರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು. ಈಗ ಅವರು ಹುಬ್ಬಳ್ಳಿಗೆ ಹೋಗಿದ್ದಾರೆ. ಪ್ರಚಾರಕ್ಕೆ ನೀವು ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಯಾವುದಕ್ಕೂ ಅವರು ಒಪ್ಕೊಂಡಿಲ್ವಂತೆ. ಪರಿಣಾಮ ಪ್ರಚಾರದಲ್ಲಿ ಅವರು ತೊಡಗಿಲ್ಲ. ಹೀಗಿದ್ದಾಗ ನನ್ನ ಅಭ್ಯರ್ಥಿ ಪರವಾಗಿ ನಿಶ್ಚಿತ 100% ಗೆಲ್ಲಿಸ್ಕೊಳ್ತೀವಿ ಅಂದದ್ದು ಹೇಗಾಗತ್ತೆ? ಯಾವುದೇ ಮುನಿಸಿಲ್ಲ, ಅಭ್ಯರ್ಥಿಯ ಪರವಾಗಿ ಅಸಮಾಧಾನ ಇಲ್ಲ ಅಂತ ಹೇಳ್ಕೊಂಡಂತಹ ಜಮೀರ್ ಅವರು ದಾವಣಗೆರೆಗೆ ಹೋಗಿದ್ದಷ್ಟೇ ಬಂತು, ಪ್ರಚಾರದಲ್ಲಿ ತೊಡಗಿಕೊಂಡಿಲ್ಲ. ಹಾಗಾಗಿ ಇನ್ನೂ ಕೂಡ ಮುನಿಸಿದೆಯಾ ಅನ್ನುವಂಥ ಪ್ರಶ್ನೆ ಹಾಗೆ ಕಂಟಿನ್ಯೂ ಆಗುತ್ತೆ.